ನಿನ್ನೆ ಬಂದ ಸಿಬಿಎಸ್ಇ 10ನೇ ತರಗತಿಯ ಫಲಿತಾಂಶದಲ್ಲಿ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭೂಮರೆಡ್ಡಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿರುವ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಶಾಲೆಯ ಉತ್ತಮ ಸಾಧನೆ ತೋರಿದ್ದು 100% ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಸಂಸ್ಥೆಗೆ ಉತ್ತಮ ಹೆಸರನ್ನು ತಂದಿದ್ದಾರೆ. ಫಲಿತಾಂಶದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಲತಾ ಅವರು, ಸಿಬಿಎಸ್ಇ ಈ ಪರೀಕ್ಷೆಯಲ್ಲಿ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ಮಕ್ಕಳು 100% ಫಲಿತಾಂಶ ತಂದಿರುವುದು ಬಹಳ ಹರ್ಷ ತಂದಿದೆ. ಸುಧಾಂಶು ಎನ್ನುವ ವಿದ್ಯಾರ್ಥಿ ಸಮಾಜ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದು ಒಟ್ಟಾರೆಯಾಗಿ 90% ಅಂಕಗಳನ್ನು ಪಡೆದಿದ್ದಾನೆ. ಬಹಳಷ್ಟು ಶಾಲೆಗಳಲ್ಲಿ ಮಕ್ಕಳನ್ನು ಬೆಳಗ್ಗೆಯಿಂದ ಸಂಜೆಯವರೆಗೆ ಶಾಲೆಯಲ್ಲಿ ಇಟ್ಟುಕೊಂಡು ಅವರಿಗೆ ಸೆಲ್ಫ್ ಸ್ಟಡಿ ಮಾಡಲು ಅವಕಾಶ ಕೊಡುವುದಿಲ್ಲ. ಆದರೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಸೆಲ್ಫ್ ಸ್ಟಡಿಗೂ ಅವಕಾಶ ನೀಡಲಾಗಿತ್ತು. ಆದ್ದರಿಂದ ನಮಗೆ ಈ ಉತ್ತಮ ಫಲಿತಾಂಶ ಲಭಿಸಿದೆ ಎಂದು ತಿಳಿಸಿದರು. ನಮಸ್ಕಾರ. ನಿನ್ನೆ ಸಿಬಿಎಸ್ಇ ರಿಸಲ್ಟ್ಸ್ ಬಂದಿರೋದು ಎಲ್ಲರಿಗೂ ಗೊತ್ತಿದೆ. ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಶಾಲೆಯ ಮಕ್ಕಳು 100ಕ್ಕೆ 100% ರಿಸಲ್ಟ್ ಬಂದಿರೋದು ಬಹಳ ಹರ್ಷ ತಂದಿದೆ. ಮ್ಯಾನೇಜ್ಮೆಂಟ್ ವತಿಯಿಂದ ಹಾಗೂ ನನ್ನ ವತಿಯಿಂದ ಸ್ಟಾಫ್ ಮಕ್ಕಳೆಲ್ಲರಿಗೂ ಐ ಕಂಗ್ರ್ಯಾಚುಲೇಟ್ ಆನ್ ಬಿಹಾಫ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೈ ಸೆಲ್ಫ್. ಟೋಟಲ್ 17 ಮಕ್ಕಳು ಎಕ್ಸಾಮ್ಗೆ ಅಪಿಯರ್ ಆಗಿದ್ದರು. ಅದರಲ್ಲಿ 16 ಜನ ಮಕ್ಕಳು ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ. ಸುಧಾಂಶು ಅನ್ನೋ ಒಬ್ಬ ಹುಡುಗ 90% ತಗೊಂಡು ಭಾಳ ಹೆಮ್ಮೆ ಅನ್ನಿಸ್ತಿದೆ. ಹಾಗೆ ಸೋಷಲ್ ಸಬ್ಜೆಕ್ಟ್ನಲ್ಲಿ 100ಕ್ಕೆ 100 ಅಂಕಗಳು ಪಡೆದಿರ್ತಾನೆ. ದಿಸ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್ ಆಫ್ ದ ಸ್ಟೂಡೆಂಟ್. ಐ ಅಪ್ರಿಷಿಯೇಟ್ ದ ಸ್ಟೂಡೆಂಟ್ ಆನ್ ಬಿಹಾಫ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೈ ಸೆಲ್ಫ್ ಸ್ಟಾಫ್. ಐ ಕಂಗ್ರ್ಯಾಚುಲೇಟ್. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಈ ರಿಸಲ್ಟ್ ಪಡೆಯೋದಕ್ಕೆ ಮ್ಯಾಕ್ಸಿಮಮ್ ಸ್ಕೂಲ್ಸ್ ಎಲ್ಲ ಮಾರ್ನಿಂಗ್ 7 to ನೈಟ್ ಈವ್ನಿಂಗ್ 7ವರೆಗೂ ಆ ಥರ ಲಾಂಗ್ ಡ್ಯೂರೇಷನ್ಸ್ ಎಫರ್ಟ್ಸ್ ಹಾಕಿರ್ತಾರೆ. ನಮ್ಮ ಶಾಲೆಯಲ್ಲಿ ಆ ಥರ ಏನೂ ನಡೆದಿಲ್ಲ. ದಟ್ ಈಸ್ ಎಕ್ಸಾಕ್ಟ್ಲಿ 9 to 3:30 ಮಕ್ಕಳು ಅಷ್ಟೇ ಸ್ಕೂಲಲ್ಲಿ ಇದ್ರೂ ಒಳ್ಳೆ ರಿಸಲ್ಟ್ ಬಂದಿರೋದು. ದಿಸ್ ಶೋಸ್ ದಟ್ ವಿ ಹ್ಯಾವ್ ಟು ಗಿವ್ ಸೆಲ್ಫ್ ಸ್ಟಡಿ ಟೈಮ್ ಟು ದ ಸ್ಟೂಡೆಂಟ್ಸ್. ವಾಟ್ ಈಸ್ ಐ ಫೀಲ್ ಅದೇ ಥರ ಮಕ್ಕಳು ಮಾಡಿದ್ದಾರೆ. ಅವ್ರಿಗೆ ಕಡಿಮೆ ಸಮಯದಲ್ಲಿ ಸ್ಕೂಲ್ನಲ್ಲಿದ್ದು ಮಿಕ್ಕಿದ್ದ ಸಮಯ ಮನೆಯಲ್ಲಿ ಓದೋದಕ್ಕೆ ಉಪಯೋಗಿಸ್ಕೊಂಡು ರಿಸಲ್ಟ್ ಚೆನ್ನಾಗಿ ಕೊಟ್ಟಿರ್ತಾರೆ ಅನ್ನೋ ಒಂದು ಭಾವನೆನ ವ್ಯಕ್ತಪಡಿಸ್ತೀನಿ. ಇನ್ನು ಮುಂದೆ ಹೇಳಬೇಕಂದ್ರೆ ಕೆಲವೊಂದು ಇದರಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಟೀಚರ್ಸ್ ತಮ್ಮ ಸಮಯನ ಕೊಟ್ಟಿರೋದಿಲ್ಲ. ಜಸ್ಟ್ 40 ನಿಮಿಷ ಪಾಠ ಮುಗಿಸಿ ಬಿಟ್ಬಿಟ್ಟಿರ್ತಾರೆ. ಬಟ್ ನಮ್ಮ ಶಾಲೆಯಲ್ಲಿ ನಾನು ನೋಡಿರೋ ಪ್ರಕಾರ ಟೀಚರ್ಸ್ ಮಕ್ಕಳಿಗೆ 24/7 ಯಾವಾಗಲೂ ಅವೈಲೇಬಲ್ ಇದ್ದರು. ಮಕ್ಕಳಿಗೆ ಯಾವುದೇ ಮಗುಗೆ ಯಾವಾಗ ಡೌಟ್ ಬಂದರೂ ಏನೇ ಡೌಟ್ ಇದ್ದರೂ ಓವರ್ ದ ಫೋನ್ ಅಥವಾ ಡೈರೆಕ್ಟಾಗಿ ಕೆಲವೊಂದು ಸಾರಿ ಈವ್ನಿಂಗ್ ಎಕ್ಸ್ಟ್ರಾ ಬಂದು ಆ ಮಕ್ಕಳು ಟೈಮ್ ತೊಗೊಂಡಿದ್ದಾರೆ ಟೀಚರ್ಸ್ದು. ಅದನ್ನು ಟೀಚರ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಕೆಲವು ಮಕ್ಕಳು ಹೇಗೆ ಅಂದರೆ ಅರ್ಥ ಆಗದೇ ಇರೋ ಪಾಠ ರಿಪೀಟೆಡ್ ಮತ್ತೊಂದು ಸರಿ ಕೇಳಿದ್ರೂ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮತ್ತೊಂದು ಸರಿ ಮಾಡಿ ಟೋಟಲ್ ನಾವು ರಿವಿಷನ್ ಅನ್ನೋದು 2 ಸಾರಿ ಒಂದು ಪಾಠನ ಪೂರ್ತಿ 2 ಸಾರಿ ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ ಆಗಿದೆ. ಹಾಗಾಗಿರೋದ್ರಿಂದ ಈ ಒಂದು ರಿಸಲ್ಟ್ ನಾವು ಕಾಣಬಹುದು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90ರಷ್ಟು ಅಂಕ ಪಡೆಯುವ ಮೂಲಕ ಶಾಲೆಯ ಟಾಪರ್ ಆಗಿರುವ ಸುಧಾಂಶು ಮಾತನಾಡಿ, ನನ್ನ ಈ ಫಲಿತಾಂಶಕ್ಕೆ ನನ್ನ ಶಿಕ್ಷಕರು ಹಾಗೂ ಪಾಲಕರೇ ಕಾರಣ. ನನ್ನ ಅಧ್ಯಯನದ ಸಮಯದಲ್ಲಿ ಪಠ್ಯದ ವಿಷಯದಲ್ಲಿ ನನಗೆ ಅವಶ್ಯವಿರುವುದನ್ನೆಲ್ಲ ನನ್ನ ಶಿಕ್ಷಕರು ನನಗೆ ನೀಡಿದರು. ನನ್ನ ಸೆಲ್ಫ್ ಸ್ಟಡಿಗೂ ಕೂಡ ನನ್ನ ಶಾಲೆ ನನಗೆ ಸಮಯ ನೀಡಿತ್ತು ಎಂದು ತನ್ನ ಉತ್ತಮ ಫಲಿತಾಂಶದ ಗುಟ್ಟನ್ನು ತಿಳಿಸಿದರು. Hello, good morning. My name is Sudhanshu. I am a student of National English Medium Public School. I scored 90% in my CBSE 10th World Result 2024-25 batch. This all happened because of my efforts and plus with my parents particularly and my teachers, management, school department. I thank them everybody, and they provided me everything I needed. Even allowed me to go school. Leave the school at what time I wanted, and no other school provided that. Once again I thank everybody, my school department and my parents.